ದರ್ಶನ್ ಅವರ ಮಧ್ಯಂತರ ಜಾಮೀನಿನ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಸಿವಿ ನಾಗೇಶ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 11ರಂದು ದರ್ಶನ್ಗೆ ಸರ್ಜರಿಯನ್ನ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿವಿ ನಾಗೇಶ್ ಅವರು. ದರ್ಶನ್ಗೆ ನಾಡಿದ್ದು ಬೆನ್ನು ನೋವಿಗೆ ಸರ್ಜರಿ ವೈದ್ಯರು ನಿರ್ಧರಿಸಿದ್ದಾರೆ. ದರ್ಶನ್ ಸರ್ಜರಿಗೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಯನ್ನ ವೈದ್ಯರು ಮಾಡಿಕೊಂಡಿದ್ದಾರೆ. ಈ ವಿಚಾರವನ್ನ ಪ್ರಸ್ತಾಪಿಸುವ ಮೂಲಕ ಮಧ್ಯಂತರ ಜಾಮೀನನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ದರ್ಶನ್ಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ಅನ್ನು ಕೂಡ ನೀಡಲಾಗ್ತಾ ಇದೆ. ಶಸ್ತ್ರಚಿಕಿತ್ಸೆಗೆ ಅನಸ್ತೇಶಿಯಾ ನೀಡಲಿಕ್ಕೂ ಕೂಡ ತಯಾರಿಯಾಗಿದೆ. ಮಧ್ಯಂತರ ಬೇಲ್ ಮುಗಿಯುವ ದಿನವೇ ದರ್ಶನ್ಗೆ ಸರ್ಜರಿ ಆಗ್ತಾ ಇರುವಂತಹ ವಿಚಾರವನ್ನ ಕೋರ್ಟ್ಗೆ ಸಿವಿ ನಾಗೇಶ್ ಅವರು ಸಲ್ಲಿಸಿರುವಂತಹದ್ದು, ನ್ಯಾಯಾಧೀಶರ ಗಮನಕ್ಕೆ ತಂದಿರುವಂತಹದ್ದು. ಹಾಗಾಗಿ ದರ್ಶನ್ ಅವರ ಮಧ್ಯಂತರ ಜಾಮೀನಿನ ಅವಧಿ ಏನಿದೆ ಅದನ್ನ ಮತ್ತಷ್ಟು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಮನವಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ದರ್ಶನ್ ಅವರ ಮಧ್ಯಂತರ ಜಾಮೀನಿನ ಅವಧಿ ನಾಡಿದ್ದು ಮುಗಿತಾ ಇದೆ. ನಾಡಿದ್ದೇನೆ ದರ್ಶನ್ ಅವರಿಗೆ ಸರ್ಜರಿ ಮಾಡಲಿಕ್ಕೆ ಸಿದ್ಧತೆ ಆಗಿದೆ ಅಂತ ಹೇಳಿ ಸಿವಿ ನಾಗೇಶ್ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಏನಾಗಬಹುದು ಅಂತ ಹೇಳಿ, ಏನಾಗ್ತಾ ಈಗ ಸದ್ಯಕ್ಕೆ ಕೋರ್ಟ್ನ ಕಲಾಪದಲ್ಲಿ ಅಂತ ಹೇಳಿ? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಉಂಟಾಗಿತ್ತು. ಹಾಗಾಗಿ ಬಳ್ಳಾರಿ ಆಸ್ಪತ್ರೆಯ ವರದಿ ಆಧಾರದ ಮೇಲೆ ಮಧ್ಯಂತರ ಜಾಮೀನನ್ನು ದರ್ಶನ್ಗೆ ನೀಡಲಾಗಿತ್ತು. ಮಧ್ಯಂತರ ಜಾಮೀನು ಪಡೆದ ಬಳಿಕ ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ದರ್ಶನ್ ಅವರು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಬಹಳ ಪ್ರಮುಖವಾಗಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ 6 ವಾರಗಳ ಸಮಯಾವಕಾಶವನ್ನು ಕೊಡಲಾಗಿತ್ತು. ಇಲ್ಲಿಯವರೆಗೂ ಕೇವಲ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ದರ್ಶನ್ಗೆ ಕೊಡಲಾಗ್ತಾ ಇತ್ತು. ಯಾವಾಗ ಆಪರೇಷನ್ ಅನ್ನುವಂಥದ್ರ ಬಗ್ಗೆ ಈ ಹಿಂದೆ ಸಿವಿ ನಾಗೇಶ್ ಅವರು ಒಂದು ಡೇಟನ್ನು ಕೊಟ್ಟಿದ್ರು. ಆದರೆ ಅದಕ್ಕೆ ಅವರ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ BP ವೇರಿಯೇಷನ್ ಇರೋದ್ರಿಂದ ಸಮಯಕ್ಕೆ ಸರಿಯಾಗಿ ಅವರಿಗೆ ಆಪರೇಷನ್ ಮಾಡಲಿಕ್ಕೆ ತಡವಾಗ್ತಾ ಇದೆ ಅನ್ನುವಂಥ ಕಾರಣವನ್ನು ನೀಡಿ ಒಂದಷ್ಟು ರಿಪೋರ್ಟನ್ನು ಕೊಡಲಾಗಿತ್ತು. ಜೊತೆಗೆ ಡಿಸೆಂಬರ್ 5ನೇ ತಾರೀಕು BP ಕಂಟ್ರೋಲ್ ಆಗಲಿಕ್ಕೆ ಆತನಿಗೆ ಸ್ಟಿರಾಯ್ಡ್ ಅನ್ನು ಕೂಡ ಕೊಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸಿವಿ ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನ ಮಾಡ್ತಿರುವಂಥದ್ದು. ಈಗ ಕೊನೆಯದಾಗಿ ದರ್ಶನ್ ಅವರ ಆಪರೇಷನ್ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ. ಡಿಸೆಂಬರ್ 11ನೇ ತಾರೀಕು ಆಪರೇಷನ್ ಮಾಡಲಿಕ್ಕೆ BGS ಆಸ್ಪತ್ರೆಯ ವೈದ್ಯರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ದರ್ಶನ್ ಅವರಿಗೆ ಕೊಟ್ಟಿರುವಂತಹ ಮಧ್ಯಂತರ ಜಾಮೀನಿನ ಅವಧಿ ಏನಿದೆ ಅದನ್ನು ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ಸಿವಿ ನಾಗೇಶ್ ಅವರು ಮನವಿಯನ್ನ ಮಾಡ್ಕೊಂಡಿರುವಂಥದ್ದು. ದರ್ಶನ್ ಅವರ ಈ ಒಂದು ಮನವಿಯನ್ನ ಯಾವ ರೀತಿಯಾಗಿ ನ್ಯಾಯಾಧೀಶರು ಪರಿಗಣಿಸಿ ಆತನ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರಾ ಇಲ್ಲೋ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಕುತೂಹಲಕಾರಿಯಾಗಿರುವಂಥ ವಿಚಾರ. ಪ್ರೇಮ್, ನಾಗೇಶ್, ರೆಗ್ಯುಲರ್ ಬೇಲ್ ಸಿಗ್ಲಿಲ್ಲ ಅಂದ್ರೆ ಈ ಮಧ್ಯಂತರ ಜಾಮೀನನ್ನಾದರೂ ಎಕ್ಸ್ಟೆಂಡ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಿವಿ ನಾಗೇಶ್ ಅವರು ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಾ ಇದೆ. ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು. ಮಧ್ಯಂತರ ಜಾಮೀನು ಅಂತ್ಯದ ದಿನವೇ ದರ್ಶನ್ಗೆ ಸರ್ಜರಿ. ಡಿಸೆಂಬರ್ 11ಕ್ಕೆ ಮಧ್ಯಂತರ ಜಾಮೀನು ಅಂತ್ಯವಾಗ್ತಾ ಇದೆ. ಅವತ್ತೇನೆ ಶಸ್ತ್ರಚಿಕಿತ್ಸೆಗೊಳಗಾಗ್ತಿದ್ದಾರೆ. ಒಂದು ವೇಳೆ ಕೋರ್ಟ್ ಅನುಮತಿಯನ್ನ ಕೊಟ್ಟರೆ ಇನ್ನಷ್ಟು ದಿನ ದರ್ಶನ್ಗೆ ಟ್ರೀಟ್ಮೆಂಟ್. ಆಪರೇಷನ್ ಬಳಿಕ ದರ್ಶನ್ಗೆ ಕನಿಷ್ಠ 2-3 ತಿಂಗಳಾದರೂ ರೆಸ್ಟ್ ಬೇಕಾಗುತ್ತೆ. ಕೋರ್ಟ್ ನೀಡುವ ಆದೇಶದಲ್ಲಿ ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಮಧ್ಯಂತರ ಜಾಮೀನಿನ ಅವಧಿ ಅಂತ್ಯದ ದಿನವೇ ದರ್ಶನ್ಗೆ ಸರ್ಜರಿ ಮಾಡಲಿಕ್ಕೆ ವೈದ್ಯರು ನಿರ್ಧರಿಸಿದ್ದಾರೆ ಅಂತ ಹೇಳಿ ಸಿವಿ ನಾಗೇಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಕೋರ್ಟ್ ಅನುಮತಿಯನ್ನ ಕೊಟ್ಟರೆ ಮತ್ತಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನು ಪಡೆಯಬಹುದು. ಶಸ್ತ್ರಚಿಕಿತ್ಸೆಯ ನಂತರ ವಿಶ್ರಾಂತಿಯನ್ನು ಪಡೆಯಬಹುದು. ಒಂದು ವೇಳೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಾಗೇಶ್ ಕೊಡ್ತಾರೆ. ನಾಗೇಶ್, ಒಂದು ರೆಗ್ಯುಲರ್ ಬೇಲ್ ಸಿಗಬೇಕು, ಇಲ್ಲ ಅಂದ್ರೆ ಮಧ್ಯಂತರ ಜಾಮೀನಿನ ಅವಧಿಯನ್ನಾದ್ರೂ ಎಕ್ಸ್ಟೆಂಡ್ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇರುವಂತದ್ದು. ಒಂದು ವೇಳೆ ಅವಕಾಶ ಕೊಟ್ರೆ, ಎಕ್ಸ್ಟೆಂಡ್ ಆದ್ರೆ ದರ್ಶನ್ ಅವರಿಗೆ ಇನ್ನಷ್ಟು ದಿನಗಳ ಕಾಲ ರಿಲೀಫು, ಟ್ರೀಟ್ಮೆಂಟು, ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು. ಒಂದು ವೇಳೆ ಅವಕಾಶ ಸಿಗದೆ ಇದ್ರೆ ದರ್ಶನ್ ಅವರ ಮುಂದಿನ ನಡೆ ಏನು, ವಾಟ್ ನೆಕ್ಸ್ಟ್ ಅಂತ ಹೇಳಿ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಹೇಗೆ ಅಂತ ಹೇಳಿ?
ಪ್ರೇಮ್, ಈಗಾಗಲೇ ಮಧ್ಯಂತರ ಜಾಮೀನು ಪಡೆದು ದರ್ಶನ್ ಅವರು BGS ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡೆಯುತ್ತಿರುವಂಥದ್ದು. ಅದಕ್ಕೆ ಮುಂದುವರೆದವಾಗಿ ಅವರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅನ್ನುವಂಥ ಕಾರಣಕ್ಕಾಗಿ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ಳಲಾಗಿತ್ತು. ಆದರೆ ಇನ್ನುವರೆಗೂ ದರ್ಶನ್ ಅವರ ಶಸ್ತ್ರಚಿಕಿತ್ಸೆ ಮಾಡಿಲ್ಲ. ಆ ಕಾರಣಕ್ಕಾಗಿ ನ್ಯಾಯಾಧೀಶರು ಕೂಡ ಈ ಹಿಂದೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಿದ್ರಿ, ಯಾಕೆ ಆಪರೇಷನ್ ಅನ್ನು ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ CV ನಾಗೇಶ್ ಅವರು ದರ್ಶನ್ ಅವರಿಗೆ BP ವೇರಿಯೇಷನ್ ಆಗ್ತಾ ಇದೆ, ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ಆಪರೇಷನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಈಗ ಡಿಸೆಂಬರ್ 11 ಅಂದರೆ ಅವರ ಮಧ್ಯಂತರ ಜಾಮೀನಿನ ಅವಧಿಯ ಕೊನೆಯ ದಿನಾಂಕ ಆಗಿರುವಂಥ ಡಿಸೆಂಬರ್ 11 ತಾರೀಕು ಆಪರೇಷನ್ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಪೂರಕವಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ BGS ವೈದ್ಯರು ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ನನ್ನ ಕ್ಲೈಂಟ್ ದರ್ಶನ್ ಅವರಿಗೆ ಮತ್ತಷ್ಟು ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇತ್ತ ಕಡೆ ಈಗಾಗಲೇ ರೆಗ್ಯುಲರ್ ಜಾಮೀನಿಗೂ ಕೂಡ ಈ ಪ್ರಕರಣದಲ್ಲಿ ನನ್ನ ಕಕ್ಷಿದಾರನ ಪಾತ್ರ ಇಲ್ಲ ಅನ್ನುವಂಥದ್ರ ಬಗ್ಗೆ ಸಾಬೀತು ಮಾಡುವ ಕೆಲಸವನ್ನು ಈಗಾಗಲೇ CB ನಾಗೇಶ್ ಅವರು ಮಾಡ್ತಿರುವಂಥದ್ದು. ಈ ಎರಡೂ ತೀರ್ಮಾನವನ್ನು ನ್ಯಾಯಾಧೀಶರು ಯಾವ ರೀತಿಯಾಗಿ ಪರಿಗಣಿಸಿ ತೀರ್ಮಾನವನ್ನು ಕೊಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ. ಆದರೆ ಡಿಸೆಂಬರ್ 11 ನಂತರ ಮಧ್ಯಂತರ ಜಾಮೀನನ್ನು ಅವಧಿ ವಿಸ್ತರಣೆ ಮಾಡದೆ ಹೋದರೆ ಮತ್ತೆ ದರ್ಶನ್ ಅವರು ಮರಳಿ ಬಳ್ಳಾರಿ ಜೈಲಿಗೆ ಹೋಗುವುದು ಬಹುತೇಕ ಫಿಕ್ಸ್ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತವೆ. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಅಂತೂ ಇಂತೂ ದರ್ಶನ್ ಅವರ ಶಸ್ತ್ರಚಿಕಿತ್ಸೆಗೆ ಮುಹೂರ್ತ ನಿಗದಿಯಾಗಿದೆ. ಬಟ್ ಅವರ ಮಧ್ಯಂತರ ಜಾಮೀನಿನ ಅವಧಿ ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಕೋರ್ಟ್ ಅವರಿಗೆ ಏನಾದರೂ ಜಾಮೀನು ಮಂಜೂರು ಮಾಡುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಉತ್ತರ ಕೂಡ ಸಿಗುತ್ತೆ.